ನನ್ನ ಚಾನಲ್ನ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡಿ. ನೀವು ಆಲ್ ಬಟನ್ನ ಕ್ಲಿಕ್ ಮಾಡಿದರೆ ಮಾತ್ರ ನಾನು ಡೈಲಿ ಹಾಕೋ ಲಾಗ್ಸ್ಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನೀವು ಕೂಡ ನನ್ನ ವಿಡಿಯೋಸ್ನ ಡೈಲಿ ನೋಡ್ಬೋದು. ಸೊ ನೋಡಿದರೆ ತಾನೇ ನಮಗೂ ಕೂಡ ನೆಕ್ಸ್ಟ್ ವಿಡಿಯೋಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ನೋಡಿ ಸಪೋರ್ಟ್ ಮಾಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಆ್ಯಂಡ್ ಸಣ್ಣ ಪುಟ್ಟ ಮಿಸ್ಟೇಕ್ ಆದರೆ ಸಾರಿ. ನಾನು ಇನ್ನೂ ಕಲಿಯೋದು ತುಂಬ ಇದೆ. ನೀವು ಕೂಡ ನನಗೆ ಹೇಳ್ಕೊಡ್ಬೋದು, ಈ ಥರ ವಿಡಿಯೋಸ್ ಮಾಡಿ, ಈ ಥರ ವಿಡಿಯೋಸ್ ಮಾಡಿ ಅಂತ. ಸೊ ಅದನ್ನು ನಾನು ಅಕ್ಸೆಪ್ಟ್ ಮಾಡ್ಕೊತೀನಿ. ಆ ಥರ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ನೀವು ಯಾವ ಥರ ಕೇಳ್ತೀರ ಆ ಥರ ವಿಡಿಯೋಸ್ನ ಹಾಕ್ಲಿಕ್ಕೆ ಕೂಡ ಟ್ರೈ ಮಾಡ್ತೀನಿ. ಸೊ ನನ್ನ ವಿಡಿಯೋಸ್ನ ಮಾತ್ರ ಕಂಟಿನ್ಯೂ ಆಗಿ ವಾಚ್ ಮಾಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ. ಸೊ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಆಲ್ ಬಟನ್. ಥ್ಯಾಂಕ್ ಯು. ಕಡಿಮೆ ಆಗಿರೋದು ನನಗೆ ಇಷ್ಟ ಆಗಿದ್ದನ್ನು ಮಾತ್ರ ನಾನು ತೊಗೊಂಡಿದ್ದೀನಿ. ಅನಾವಶ್ಯವಾಗಿ ಖರ್ಚು ಮಾಡ್ತೀನಿ. ನಾನು ನನ್ನ ಸ್ವಂತಕ್ಕಂತ ತೊಗೊಳ್ತೀನಿ, ನನ್ನ ಮನೆಗಂತ ತೊಗೊಳ್ತೀನಿ. ನನ್ನ ಮನೆಗಾದರೆ ಅಲ್ಲಿ ನನ್ನ ಗಂಡ, ನಮ್ಮ ಭಾವ, ನಾನು, ಅಪ್ಪ ಅಮ್ಮ ಎಲ್ಲರೂ ಇರ್ತೀವಿ. ಸೊ ಎಲ್ರಿಗೂ ಯೂಸ್ ಆಗೋ ಥರ ನಾನು ತೊಗೊಳ್ತೀನಿ. ಮನೆ ಚೆನ್ನಾಗಿ ಕಾಣಬೇಕು. ಯಾರೇ ಮನೆಗೆ ಬಂದ್ರು ಗಂಡು ಮಕ್ಕಳು ಏನು ಕೇಳೋದಿಲ್ಲ ಅಲ್ವಾ, ಹೆಣ್ಮಕ್ಳನ್ನೇ ಕೇಳೋದು. ಯಾವ ಥರ ಮನೆ ಇಟ್ಕೊಂಡಾಗ ಆಯಿತು, ಬನ್ನಿ ಎಲ್ಲರೂ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಇವಾಗ ಏನು ತೋರ್ಸಕತ್ತೀನಿ ಇವೆಲ್ಲ ಬಾಕ್ಸ್ಗಳು. ನಾನು ಈ ತಿಂಗಳು ಸ್ಟಾರ್ಟಿಂಗ್ ಹೋದ ತಿಂಗಳು ಸ್ಟಾರ್ಟಿಂಗ್ ಆಗಸ್ಟ್ 2, 4 ಏನು ಮಹಾ ಸೇಲ್ ಇತ್ತಲ್ಲ ಅವಾಗ ತೊಗೊಂಡಿರೋದು. ಇದನ್ನ ಆಲ್ರೆಡಿ ನಾನು ವಿಡಿಯೋನ ಮಾಡಿಟ್ಟಿದ್ದೆ, ಬಟ್ ಇವಾಗ ನಾನು ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋಸ್ನ ನಾನು ಸ್ವಲ್ಪ ದಿನದ ಮುಂದೆ ಮಾಡಿಟ್ಟಿದ್ದೆ. ಇನ್ನರ್ಧ ಮಾಡಬೇಕಿತ್ತು, ಅಂದರೆ ಎಲ್ಲ ಆರ್ಡರ್ಗಳು ಬಂದಾದಮೇಲೆ ಮಾಡಿದಾಯ್ತು ಅಂತ ನಾನು ಬಿಟ್ಟಿದ್ದೆ. ಸೊ ಹಾಗಾಗಿ ಅಷ್ಟೇ. ನಾನು ಗಣೇಶನಿಗೆ ಆರ್ಡರ್ ಮಾಡಿರೋದ್ರಲ್ಲಿ ಫಸ್ಟ್ ಒನ್ ಈಸ್ ಈ ಮಹಾಸೇಲ್ ಬಗ್ಗೆ ಮೊದಲೇ ತೋರಿಸಿದ್ದೆ. ನಾನು ಇವಾಗ ಏನಂದ್ರೆ ಗಣೇಶನ ಹಬ್ಬ ಹತ್ತಿರ ಬಂದಿರೋಕ್ಕೋಸ್ಕರ ನಾನೀಗ ಆ ವಿಡಿಯೋನ ಅಪ್ಲೋಡ್ ಮಾಡೋಕ್ಕೋಗ್ತಿದ್ದೆ. ಏನಂದರೆ ನೀವು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದೆ ನಾನು ಕೆಲವೊಂದು ವಿಡಿಯೋಸ್ ತೋರಿಸ್ತಾ ಇರ್ತೀನಿ. ಅವಾಗಾದರೂ ನೀವು ಕೂಡ ಪರ್ಚೇಸ್ ಮಾಡಿಕೊಂಡು ಕಡಿಮೆ ಅಮೌಂಟಲ್ಲಿ ನೀವು ಕೂಡ ತೊಗೊಳ್ಳಿ. ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡುವ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್, ಕಮೆಂಟ್, ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ನಾನು ಇವತ್ತು ಏನಂದರೆ ನಾನು ಒಂದು 3-4 ವಿಡಿಯೋಗಳ ಹಿಂದ್ಗಡೆ ಮೀಶೋದು ಒಂದು ಮಹಾಸೇಲ್ ನಡೀತಾ ಇದೆ. ಸೊ ಅದನ್ನ ನಾನು ನಿಮಗೆ ತಿಳಿಸ್ತೀನಿ ಅಂತ ಹೇಳಿದ್ದೆ. ಸೊ ಅವಾಗ ನಾನು ನಿಮಗೆ ಮೀಶೋದು ಲಿಂಕ್ ಕೂಡ ಹಾಕಿದ್ದೆ. ಸೊ ನೀವು ಆಗಸ್ಟ್ 2 ಇಂದ 4 ಇದೆ. ಯಾರಾದರೂ ಪರ್ಚೇಸ್ ಮಾಡಬೇಕಾದ್ರೆ ಮಾಡ್ಕೊಳ್ಳಿ ಅಂತ. ಇವಾಗ ನಮ್ಮ ಅಂತ ಮಧ್ಯಮ ವರ್ಗದವರಿಗೆ ಏನಾದರೂ ಕೊಂಡ್ಕೋಬೇಕಂತ ಇರುತ್ತೆ, ಬಟ್ ಏನಾಗುತ್ತೆ ಅಂದರೆ ಅಮೌಂಟ್ ಪ್ರಾಬ್ಲಮ್ ಇರುತ್ತೆ. ಸೊ ಹಾಗಾಗಿ ತೊಗೊಳಿಕ್ಕಾಗೋದಿಲ್ಲ. ಇಂಥ ಮಹಾಸೇಲ್ ಅಥವಾ ಬಿಗ್ ಸೇಲ್ ಈ ಥರ ಇದ್ದಾಗೆಲ್ಲ ಪ್ರೈಸ್ಗಳು ಕಡಿಮೆ ಆಗಿರುತ್ತೆ, ಅಂದರೆ ಪ್ರಾಡಕ್ಟ್ ಮೇಲಿನ ಪ್ರೈಸ್ಗಳು ಕಡಿಮೆ ಆಗಿರುತ್ತೆ. ಸೊ ಹಾಗಾಗಿ ನಿಮಗೂ ಕೂಡ ಹೆಲ್ಪ್ ಆಗಲಿ ಅಂತ ನಾನು ಹೇಳಿದ್ದೆ ಅಷ್ಟೇ. ಇನ್ ಕೇಸ್ ಬೇಕಿದ್ರೆ ತೊಗೊಳ್ಳಿ ಅಂತ ಸಜೆಷನ್ ಕೊಟ್ಟಿದ್ದೆ. ಯಾರು ತೊಗೊಂಡ್ರೋ ಯಾರಿಗೆ ಹೆಲ್ಪ್ ಆಗ್ತೋ ಗೊತ್ತಿಲ್ಲ. ನಾನಂತರೂ ಇವಾಗ ನಮ್ಮ ತವ್ರ ಮನೆಯಲ್ಲಿ ಗಣೇಶನ ಕೂರಿಸ್ತಾರೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಪ್ರಾಡಕ್ಟ್ ಬೇಕಿತ್ತು ನನಗೆ. ಅದಕ್ಕೋಸ್ಕರ ನಾನು ತರಿಸಿದ್ದೀನಿ, ಸುಮ್ಮನೆ ಅಂತೂ ತರಿಸಿಲ್ಲ. ಇನ್ ಕೇಸ್ ಇದು ಮಹಾಸೇಲ್ ನಡೆದಿಲ್ಲ ಅಂದರೂ ಕೂಡ ನಾನು ಅಂಗಡಿಲಾದರೂ ತೊಗೊಳ್ಳೇಬೇಕಿತ್ತು. ಒಂದ್ಸರಿ ಹಾವೇರಿ ಇಲ್ಲ ರಾಣೆಬೆನ್ನೂರಿಗೆ ಹೋಗಿ ತೊಗೊಂಬರ್ಬೇಕಿತ್ತು. ಇವಾಗಾದ್ರೂ ಎಲ್ಲ ಸಿಕ್ಕಿಲ್ಲ. ಸ್ವಲ್ಪ ಅಂದರೆ ಪ್ರೈಸ್ ಕಡಿಮೆ ಆಗಿರೋದು ನನಗೆ ಇಷ್ಟ ಆಗಿದ್ದನ್ನು ಮಾತ್ರ ನಾನು ತೊಗೊಂಡಿದ್ದೀನಿ. ಸೊ ಇವಾಗ ನಾನು ಅದನ್ನು ತೋರಿಸ್ತಾ ಇದ್ದೀನಿ. ಇವಾಗ ಒಂದು ಬಾಕ್ಸ್ನ ಓಪನ್ ಮಾಡೋಣ. ಇದು ತೋರಿಸಿದ್ದೀನಿ ನಾನು ಎಷ್ಟಿದಾವೆ ಅಂತ ಕೆಳಗಡೆ ಇಟ್ಟಿದ್ದೀನಿ. ಸೊ ಇವಾಗ ಒಂದು ಬಾಕ್ಸನ್ನು ಓಪನ್ ಮಾಡೋಣ. ರೈಟ್ ಕಮ್. ಡೆಲಿವರಿ ತೊಗೊಂಡಿರ್ತೀವಿ. ತೊಗೊಂಡಾದ್ಮೇಲೆ ಇದೇನು ಕವರ್ ಇದೆಯಲ್ಲ ನಮ್ಮ ಅಡ್ರೆಸ್ ಪ್ರೂಫು, ಇದನ್ನು ಕಿತ್ತಾಕಬಾರ್ದು. ಯಾಕಂದರೆ ಇಲ್ಲಿ ಬಾರ್ಕೋಡ್ ಇರುತ್ತೆ. ನಮ್ಗೆ ಇನ್ ಕೇಸ್ ಪ್ರಾಡಕ್ಟ್ ಸರಿ ಇಲ್ಲ ಅಥವಾ ಡ್ಯಾಮೇಜ್ ಇತ್ತು ಅಥವಾ ಸೈಜ್ಗಳು ಕಮ್ಮಿ ಅಥವಾ ನಾವು ಕೊಟ್ಟಿರೋ ಪ್ರೈಸ್ಗೆ ಅದು ಪ್ರಾಡಕ್ಟು ಸರಿ ಆಗಿಲ್ಲ ಅಂತ ನಮಗೆ ಮನಸ್ಸಿಗೆ ಅನಿಸಿದರೆ, ನಾವು ಇನ್ ಕೇಸ್ ಅದನ್ನು ರಿಟರ್ನ್ ಮಾಡಬೇಕು ಅಂತ ನಮ್ಗೆ ಅನಿಸಿದರೆ, ಸೊ ಇದು ಬಾರ್ಕೋಡ್ ಇರಬೇಕು. ಬಾಕ್ಸ್ನ ಹಾಳು ಮಾಡಬೇಡಿ. ತೊಗೊಳ್ತಾರೆ ಇಲ್ಲ ಅಂತಲ್ಲ, ಬಟ್ ಇದ್ದಷ್ಟು ಬೆಸ್ಟು. ಅವರಾದರೂ ರಿಟರ್ನ್ ತೊಗೊಂಡೋವಾಗ ಅದನ್ನೇ ಹೇಳೋದು, ಮೇಡಮ್ ಮೇಲಿನ ಕವರ್ ಮಾತ್ರ ನೀವು ಹಾಳು ಮಾಡಬೇಡಿ ಅಂತ ಹೇಳ್ತಾರೆ. ನೋಡುವ, ಇದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ನಾನು ಇಟ್ಕೊಳ್ತೀನಿ. ಆ್ಯಂಡ್ ಇದರೊಟ್ಟಿಗೆ ನಾನು ತೊಗೊಂಡಿರೋ ಕ್ಲಿಪ್ಸ್ ಕೂಡ ನಿಮಗೆ ಹಾಕ್ತೀನಿ. ಓಕೆ, ಇದು ಚೆನ್ನಾಗಿದೆ, ಬಟ್ ಇದನ್ನು ನಾನು ಇದಕ್ಕಿಂತ ಸ್ವಲ್ಪ ದೊಡ್ಡದು ಕಾಣಿಸ್ತು ಅದು. ಸೊ ಬಟ್ 2 ಬಂದಿದೆ. ಇದ್ರ ಪ್ರೈಸ್ ಕೂಡ ನಾನು ಮೆನ್ಷನ್ ಮಾಡ್ತೀನಿ. ಆ್ಯಂಡ್ ಓಕೆ, ಸೊ ಈ ಥರ ಇದೆ. ಇದು ಆರ್ಟಿಫಿಷಿಯಲ್ ಫ್ಲವರ್ ಪ್ಲ್ಯಾಂಟ್. ಆ್ಯಂಡ್ ಇದು ಅಂದರೆ ನನಗೆ ಡೆಕೋರೇಟ್ಗೆ ಬೇಕಾಗಿತ್ತು. ನಮ್ಮ ಮನೆಗೂ ಬೇಕು, ಬಟ್ ಅಲ್ಲಿಗಾದರೂ ಓಕೆ, ಒಟ್ಟಿನಲ್ಲಿ ತೊಗೊಂಡ್ರಾಯ್ತು ಅಂತ ತೊಗೊಂಡಿರೋದು. ನೋಡುವ, ಇಷ್ಟ ಆದರೆ ಇಟ್ಕೊಳ್ತೀನಿ. ಈ ಥರ ಸೈಜಲ್ಲಂತೂ ಸಿಕ್ಕಿದೆ. ಐ ಥಿಂಕ್ ಓಕೆ ಅನಿಸುತ್ತೆ, ಯಾಕಂದರೆ ಅಮೌಂಟ್ ಕೂಡ ಕಡಿಮೆ ಇದೆ. ನಾನು ಸೈಡಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಇಷ್ಟಿದೆ.
ಎಸ್ ಓಕೆ. ಆ್ಯಕ್ಚುಲಿ ನನಗೆ ಇವಾಗ ಇದು ಬೇಕಂದರೆ ಇಟ್ಕೊಳ್ತೀನಿ, ಇಲ್ಲ ಅಂದರೆ ಇಲ್ಲ. ಏನಕ್ಕಂದರೆ ಸೊ ಇದು ಇಷ್ಟಿದೆ, ನಾರ್ಮಲ್ ಸೈಜೇ ಇದೆ, ಬಟ್ ಪ್ರೈಸ್ ಕೂಡ ತುಂಬ ಚಿಕ್ಕದಾಗಿದೆ. ನಾನು ಸೈಡಲ್ಲಿ ಮೆನ್ಷನ್ ಮಾಡ್ತೀನಿ, ನೀವು ನೋಡಿ. ಆ್ಯಂಡ್ ನೋಡ್ತೀನಿ, ಇಟ್ಕೋಬೇಕು ಅಂದರೆ ಇದನ್ನ ನಮ್ಮೊಟ್ಟಿಗೆ ಇಟ್ಕೊತೀನಿ, ಇಲ್ಲಾಂದರೆ ರಿಟರ್ನ್ ಮಾಡ್ತೀನಿ. ನನಗೇನೋ ಓಕೆ ಅನಿಸಿದೆ. ಒಂದ್ಸರಿ ಸಚ್ಚಿಗೂ ಕೇಳಿಬಿಡ್ತೀನಿ. ಸೊ ಅವ್ರಿಗೆ ಕೇಳಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಇದ್ರ ಮನೆಯಲ್ಲೇ ಚೆನ್ನಾಗಿದೆ ಅಲ್ವಾ, ನೋಡಿ ತುಂಬ ಚೆನ್ನಾಗಿದೆ. ಸೊ ಇದಕ್ಕೆ ನಾನು ದಿಸ್ ಈಸ್ ಒನ್. ಇದರಲ್ಲಿ ಏನಿದೆ ಅಂತ ಇವಾಗ ನಿಮಗೆ ತೋರಿಸ್ತೀನಿ. ದಿಸ್ ಈಸ್ ವೆರಿ 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 ಇಂಪಾರ್ಟೆಂಟ್. ನೋಡಿ, ಆ್ಯಕ್ಚುಲಿ ನಾನು ಈ ಪ್ರಾಡಕ್ಟ್ ಬಗ್ಗೆ ಹೇಳಲೇಬೇಕು, ಯಾಕಂದರೆ ಇದರಲ್ಲಿ 3 ಪ್ರಾಡಕ್ಟು. ಇದೇನಂದರೆ ಸೈಡ್ ವೆನಿಟಿ ಬ್ಯಾಗ್, ಅಂದರೆ ಇನ್ ಕೇಸ್ ಇಲ್ಲೇ ಎಲ್ಲಾದರೂ ಹೋಗಿ ಬರಬೇಕು ಅಂದರೆ ಜಸ್ಟ್ ಒಂದು ಫೋನ್ ಆ್ಯಂಡ್ ಮನಿ ಆಗಿರ್ಬೋದು, ಅಥವಾ ಏನೋ ನಮ್ದು ಇನ್ನೂ ಒಂದು ಎಕ್ಸ್ಟ್ರಾ ಥಿಂಗ್ಸ್ನ ಇಟ್ಕೋಬೋದು. ದೊಡ್ಡದಿದೆ. ಸೊ ಈ ಥರ ನಾನು 3 ಅಂದರೆ ಇದರಲ್ಲಿ ಇರೋದು 1 ಜಿಪ್ ಮಾತ್ರ, ಬಟ್ ನನಗೆ ಓಕೆ, ನಾನು ಅದೇ ಥರನೇ ಜಾಸ್ತಿ ಯೂಸ್ ಮಾಡೋದು. ಜಾಸ್ತಿ ಜಿಪ್ಸ್ಗಳಿದ್ದು ಯಾವುದ್ರಲ್ಲಿ ಯಾವುದಿಟ್ಟೆ ಅಂತಂದೆಲ್ಲ ನೋಡೋಕ್ಕೂ ಇದಿರಲ್ಲ. ಸೊ ನನಗಿದು ಬೆಟರ್ ಅನಿಸುತ್ತೆ. ಇದರಲ್ಲಿ ಇನ್ನೂ ಒಂದು ಎಕ್ಸ್ಟ್ರಾ ಪರ್ಸ್ ಕೂಡ ನಾವು ಹಾಕ್ಕೊಂಡು ಹೋಗ್ಬೋದು. ನನಗಿದು ಇಷ್ಟ ಆಯಿತು. ಸೊ ಇದು 3 ಇದೆ, 1 2 ಆ್ಯಂಡ್ 3 ಇದೆ. ನಿಜ ಹೇಳ್ತೀನಿ, ಎಷ್ಟು ಕಡಿಮೆ ಪ್ರೈಸ್ ಅಂದರೆ ಮೇ ಬಿ ನಾ 200ಕ್ಕಿಂತ ಕಡಿಮೆ ಅಮೌಂಟಲ್ಲೇ ಇದನ್ನು ತೊಗೊಂಡಿರೋದು. ಸೊ ನಾನು ಅದನ್ನು ಕೂಡ ಮೆನ್ಷನ್ ಮಾಡ್ತೀನಿ ಸೈಡಲ್ಲಿ. ನಿಮ್ಗೆ ನಿಜ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ನಾನು ಮೇ ಬಿ ಇದ್ರ ಲಿಂಕ್ ಕೂಡ ಅಪ್ಲೋಡ್ ಮಾಡಿದ್ದೆ, ನಿಮ್ಗೆ ಯಾರಿಗಾದ್ರೂ ಬೇಕಿದ್ರೆ ಹೋಗಿ ತೊಗೊಳ್ಳಿ. ಇಲ್ಲ ಅಂದರೆ ಲಿಂಕಲ್ಲೇ ಹೋಗಿ ತೊಗೋಬೇಕಂತ ಇಲ್ಲ. ಮೀಶೋ ಆ್ಯಪ್ ಯೂಸ್ ಮಾಡೋರು ಬ್ಯಾಗ್ನ ಸರ್ಚ್ ಮಾಡ್ಕೊಂಡು ಕೂಡ ತೊಗೋಬಹುದು. ಆ್ಯಂಡ್ ನಿಜ ನನಗಿದ್ದು ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. 3 ಬಂದಿದೆ, ನನಗೆ ಇಷ್ಟ ಆಯಿತು ನಿಮಗೆ. ಆ್ಯಂಡ್ ದಿಸ್ ಒನ್ ಮೇ ಬಿ ಇದರಲ್ಲಿ ಏನಿದೆ ಅಂತ ನನಗೂ ಕೂಡ ಗೆಸ್ ಮಾಡೋಕ್ಕಾಗ್ತಾ ಇಲ್ಲ. ವೇಟ್ ಇರೋದು ನೋಡಿ, ಮೇ ಬಿ ಏನೋ ಪೂಜೆದ್ದೇ ಇರ್ಬೋದು. ಅಂದರೆ ನಾನು ಗಣೇಶನ ಹಬ್ಬಕ್ಕಂತ ಆರ್ಡ್ರ್ ಮಾಡಿದ್ದಿಲ್ಲ, ಸೊ ಅದ್ರದ್ದೇ ಏನಾದರೂ ಇರ್ಬೋದು. ಲೆಟ್ಸ್ ನೋಡುವ ಬನ್ನಿ. ಏನಂದರೆ ಇವಾಗ ಇದು ಬಾಕ್ಸ್ನ ಓಪನ್ ಮಾಡ್ತೀವಲ್ಲ, ಅದಾದಮೇಲೆ ಮೇಲೆ ಇರೋದು ಇದು ಮುಚ್ಚೋದಿದೆಯಲ್ಲ, ಇದನ್ನು ಕಿತ್ತು ಹಾಕ್ತೀನಿ. ಕೆಳಗಡೆ 4 ಸ್ಕ್ವೇರ್ ಇದೆಯಲ್ಲ, ಅದನ್ನು ನಾನು ಏನು ಮಾಡ್ತೀನಿ ಅಂದರೆ ಅಡುಗೆ ಮನೇಲಿ ಎತ್ತಿಟ್ಟು, ಇವಾಗ ಆಯಿಲ್ ಡಬ್ಬಿ ಇರುತ್ತಲ್ಲ, ಅಡುಗೆಗೆ ಹಾಕೋ ಎಣ್ಣೆ ಡಬ್ಬಿ ಇರುತ್ತಲ್ಲ, ಇನ್ ಕೇಸ್ ಅದನ್ನು ನಾವು ಹಾಕಬೇಕಾದ್ರೆ ಕೆಳಗೆ ಎಲ್ಲ ಸೋರಿ ಟೈಲ್ಸ್ ಎಲ್ಲ ಜಿಗಿ ಜಿಗಿಯಾಗಿರುತ್ತೆ. ಸೊ ಹಾಗಾಗಬಾರ್ದು ಅಂತ ಇದನ್ನಿಟ್ಟು ಇದ್ರೊಳಗೆ ಅದನ್ನು ಇಡ್ತೀನಿ. ನಾ ಹೇಗಿದೆ ಇದೆ ಇದರಲ್ಲಿ ನೋಡಿ, 4 ವಾಲ್ ಸ್ಟಿಕ್ಕರ್ಸ್ನ ಕೊಟ್ಟಿದ್ದಾರೆ. ಇದರೊಟ್ಟಿಗೆ 2 ಅಂದರೆ 4 ಸ್ಕ್ರೂಗಳನ್ನ ಕೊಟ್ಟಿದ್ದಾರೆ. ಆ್ಯಂಡ್ ಇದನ್ನು ನೀವು ನೋಡ್ತಾ ಇರ್ಬೋದು. ಮೇ ಬಿ ಇದು ನಿಮಗೆ ಗೊತ್ತಾಗಿರುತ್ತೆ. ವಾಲ್ ಸ್ಟಿಕ್ಕರ್ ಅಂದರೆ ನಮ್ಮದು ಹಾಳಾಗಿತ್ತಲ್ಲ, ಸೊ ಅದಕ್ಕೆ ಹಾಕೋಣ ಅಂತ ತರಿಸಿದ್ದೀನಿ. ಇದನ್ನು ನಾವು ಹೀಗೇ ಕಟ್ ಮಾಡಬೇಕು, ಯಾಕಂದರೆ ಫುಲ್ ಇರೋದು ಕೂಡ ಪೇಪರ್ ಅಲ್ವಾ. ಸೊ ಈ ಥರ ಕಟ್ ಮಾಡಿ ನಾನು ತೆಗಿತಾ ಇದ್ದೀನಿ. ಇರೋದೇ ಒಂದು. ಇದನ್ನ ನಾನಲ್ಲಿ ಸ್ಟಿಕ್ ಮಾಡ್ತೀನಿ. ಸ್ಟಿಕ್ ಮಾಡಿ ಆದಮೇಲೆ ನಾನು ತೋರಿಸ್ತೀನಿ. ಇದೇನು ಅಂತ ಇವಾಗ ನೋಡೋಣ. ಎಸ್, ನಾನು ಜ್ಯುವೆಲರಿಗೆ ಜಾಸ್ತಿ ಇಷ್ಟಪಡ್ತೀನಿ ಅಲ್ವಾ. ಸೊ ಹಾಗಾಗಿ ಇದೊಂದು ಸಣ್ಣ ಬೀಟ್ ಇರೋದಿತ್ತು ನನ್ನ ಕಡೆ. ಇದು ಫುಲ್ ನೆಕ್ ಇರೋದಿತ್ತು, ಬಟ್ ಈ ಥರನ ಒಂದು ಯಾಕೋ ಬೇಕು ಅನ್ನಿಸ್ತು. ಆ್ಯಂಡ್ ಇದರ ಪ್ರೈಸ್ ನೋಡಿದರೆ ನಿಜ ಆಶ್ಚರ್ಯ. ಆ್ಯಂಡ್ ಯಾವ ಥರ ಅಂದರೆ ಈ ಥರ ಇದೆ. ಹಸಿ ಕಾಣುತ್ತೆ. ಅಂದರೆ ನಾವು ಇವಾಗ ಸಾರಿಗಿರಿ ಹಾಕ್ತೀವಲ್ವ, ಆ ಟೈಮಲ್ಲಿ ಚೇನ್ ಹಾಕ್ತೀವಲ್ಲ, ಅವಾಗ ಇದು ಚೆನ್ನಾಗಿ ಕಾಣಿಸುತ್ತೆ ಸಾರಿಯಲ್ಲಿ ಅಂತ ಇದೊಂದು ಪ್ಲಸ್ ಇದ್ದೀನಿ. ಇದಕ್ಕೆ ಜಸ್ಟ್ ಆಗಿದೆ. ಇದನ್ನೇನು ರಿಟರ್ನ್ ಮಾಡಲ್ಲ, ನಾನಾದರೂ ಯೂಸ್ ಮಾಡ್ಬೋದು, ಯಾರಿಗಾದ್ರೂ ಕೊಟ್ಟರು ಯೂಸ್ ಮಾಡ್ಕೊಳ್ಳೋಕ್ಕಾಗುತ್ತೆ. ಸೊ ಹಾಗಾಗಿ ಇದನ್ನೇನು ವೇಸ್ಟ್ ಮಾಡಲ್ಲ, ಚೆನ್ನಾಗಿದೆ ಅಂತ ನನಗೆ ಅನಿಸಿದೆ. ಸೊ ಇದನ್ನ ನಾನು ಇಟ್ಕೊಳ್ತೀನಿ, ಓಕೆನಾ. ಆ್ಯಂಡ್ ಪ್ಲೀಸ್ ನನ್ನ ಚಾನಲ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡಿ. ನೀವು ಆಲ್ ಬಟನ್ನ ಕ್ಲಿಕ್ ಮಾಡಿದರೆ ಮಾತ್ರ ನಾನು ಡೈಲಿ ಹಾಕೋ ಲಾಗ್ಸ್ಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನೀವು ಕೂಡ ನನ್ನ ವೀಡಿಯೋಸ್ನ ಡೈಲಿ ನೋಡ್ಬೋದು. ಸೊ ನೋಡಿದರೆ ತಾನೇ ನಮಗೂ ಕೂಡ ನೆಕ್ಸ್ಟ್ ವೀಡಿಯೋಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ನೋಡಿ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಆ್ಯಂಡ್ ಸಣ್ಣ ಪುಟ್ಟ ಮಿಸ್ಟೇಕ್ ಆದರೆ ಸಾರಿ, ನಾನು ಇನ್ನೂ ಕಲಿಯೋದು ತುಂಬ ಇದೆ. ನೀವು ಕೂಡ ನನಗೆ ಹೇಳ್ಕೊಡ್ಬೋದು, ಈ ಥರ ವಿಡಿಯೋಸ್ ಮಾಡಿ, ಈ ಥರ ವಿಡಿಯೋಸ್ ಮಾಡಿ ಅಂತ. ಸೊ ಅದನ್ನು ನಾನು ಆಕ್ಸೆಪ್ಟ್ ಮಾಡ್ಕೊತೀನಿ. ಆ ಥರ ಮಾಡಲಿಕ್ಕೆ
ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ. ನೀವು ಯಾವ ಥರ ಕೇಳ್ತೀರ ಆ ಥರ ವೀಡಿಯೋಸ್ನ ಹಾಕ್ಲಿಕ್ಕೆ ಕೂಡ ಟ್ರೈ ಮಾಡ್ತೀನಿ. ಸೊ ನನ್ನ ವೀಡಿಯೋಸ್ನ ಮಾತ್ರ ಕಂಟಿನ್ಯೂ ಆಗಿ ವಾಚ್ ಮಾಡ್ತಾ ಇರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ. ಸೊ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಆಲ್ ಬಟನ್. ಥ್ಯಾಂಕ್ ಯು. ಪ್ಯಾಕಿಂಗ್ ಕೂಡ ಚೆನ್ನಾಗೇ ಮಾಡಿಕೊಡ್ತಾರೆ. ಅಂದರೆ ಪ್ಯಾಕಿಂಗ್ ಮಾಡೋರು ಅವರಲ್ವಲ್ಲ, ಇವ್ರು ಮೇಶೋದವರು ಮಾಡ್ಕೊಡ್ತಾರೆ. ಇವಾಗ ನಾವು ಮಾಲಲ್ಲಿ ಅಥವಾ ಅಂಗಡಿಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ತೊಗೊತೀವಿ ನೋಡಿ, ಅವರು ಈ ಥರ ಪ್ಯಾಕಿಂಗ್ ಮಾಡಿ ಕಳಿಸಿರ್ತಾರೆ. ಅವ್ರದ್ದೇ ಸ್ವಲ್ಪ ಮಿಸ್ಟೇಕ್ ಇರುತ್ತೆ. ಬಟ್ ಇವರೆಲ್ಲ ಗೋಡಾನಿಗೆ ಬಂದಮೇಲೆ ಅವ್ರ ಬಾಕ್ಸ್ಗಳು ಹಾಕ್ತಾರಲ್ಲ, ಅದರಿಂದ ಮಿಸ್ಟೇಕ್ ಕೂಡ ಇರೋದಿಲ್ಲ. ಸೊ ನಮಗೆ ಇದು ಕೂಡ ಇಷ್ಟ ಆಗಿದೆ. ಅದರ ಇದೇನು ಅಂತ ಗೊತ್ತಾಯ್ತಾ? ಅಂದರೆ ಇವಾಗ ಏನಾದರೂ ಫಂಕ್ಷನ್ ಇದ್ದಾಗ ಅವ್ರಿಗೆ ಅರಿಶಿನ ಅಂತ ಕುಂಕುಮ ಅಂತ ಕೊಡ್ತೀವಲ್ಲ, ಸೊ ಅವರಿಗೋಸ್ಕರ. ಆ್ಯಕ್ಚುಲಿ ಇದರಲ್ಲಿ ಅರಿಶಿನ ಕುಂಕುಮ ಇಲ್ಲ, ಬಟ್ ಜಸ್ಟ್ ಈ ಥರ ಕೊಡಲಿಕ್ಕೆ ಅಂತ ನಾನು ತರಿಸ್ಕೊಂಡಿದ್ದೀನಿ. ನೋಡಿ, ಇದನ್ನು ಪ್ಯಾಕ್ ಮಾಡಿದ್ದಾರೆ. ಅಂದರೆ 1 2 3 4 6 7 8 9 ದಿಸ್ ಒನ್ ಇಸ್ 10. ಇದರಲ್ಲಿ 9 ಇತ್ತು ಅನಿಸುತ್ತೆ. ಪ್ಯಾಕಲ್ಲಿ 10 ತೋರಿಸಿದ್ರು, ಅದಕ್ಕೆ ಎಕ್ಸ್ಟ್ರಾ ಒಂದನ್ನು ಕಳಿಸ್ಕೊಟ್ಟಿದ್ದಾರೆ. ಚೆನ್ನಾಗಿದೆಯಾ? ಇದೇನಾದರೂ ಫಂಕ್ಷನ್ ಇರುತ್ತಲ್ಲ ಅವ್ರಿಗೆ ಕೊಡೋಕೆ ಚೆನ್ನಾಗಿರುತ್ತೆ ನೋಡಿ. ಆ್ಯಂಡ್ ನನಗೆ ಇದು ಕೂಡ ಯೂಸ್ ಇದೆ. ಸೊ ಅನ್ಬಾಕ್ಸ್ ಮಾಡ್ತಾ ಇದ್ದೆ, ಆ ಟೈಮಲ್ಲಿ ಕೂಡ ಇದು ಬಂತು. ಇದೇನಂತ ಇವಾಗ ನೋಡುವ. ಓಕೆನಾ? ನಾನು ಗಣೇಶನಿಗೆ ಆರ್ಡರ್ ಮಾಡಿರೋದಲ್ಲಿ ಫಸ್ಟ್ ಒನ್ ಈಸ್ ಕಮ್ಮಿಂಗ್. ನೋಡಿ, ಇದೇನಂದರೆ ಇದು 6 ಇದೆ, ಬಟ್ ಇದು ನನಗೆ ಪರವಾಗಿಲ್ಲ. ಏನಕ್ಕಂದರೆ ಯೂಸ್ ಆಗುತ್ತೆ, ಒಂದ್ಸರಿ ಮಾತ್ರ ಯೂಸ್ ಮಾಡಿ ಬಿಡೋದಲ್ಲ. ಸೊ ಇದು ನಮಗೆ ಮತ್ತೆ ಏನಾದರೂ ದೇವ್ರ ಫಂಕ್ಷನ್ ಇದ್ದರೆ ಇದಾಗುತ್ತೆ. ಸೊ ಹಾಗಾಗಿಯೇ ತರಿಸಿದರೆ ಇದಾದರೂ ಪರವಾಗಿಲ್ಲ ಅಂತ. ಎಸ್, ಇದು ಸ್ವಲ್ಪ ಅಂಟ್ಕೊಂಡಿದೆ, ಬಿಡಿಸ್ತಾ ಇದ್ದೀನಿ. ಗೊತ್ತಾಯ್ತಾ ಇವಾಗ ಏನು ಅಂತ? ಗೊತ್ತಾಯ್ತಾ? ನೋಡಿ, ಇದನ್ನು ನಾನು ಇವಾಗ ಗಣೇಶನಿಗೆ ಅಲಂಕಾರ ಮಾಡ್ತೀವಲ್ವ, ಸೊ ಅಲ್ಲಿ ಹಿಂದ್ಗಡೆ ಎಲ್ಲ ಹಾಕಲಿಕ್ಕೆ ಅಂತ ತರಿಸಿದ್ದೀನಿ. ಇದು 1 2 6 ಪೀಸ್ ಇದೆ ಇದು. ಸೊ 6 ಪೀಸ್ ಇದೆ. ಇದಕ್ಕೆ ಕೂಡ ನನಗೆ ಪ್ರೈಸ್ ಓಕೆ ಅನ್ನಿಸ್ತು. ಸೊ ಹಾಗಾಗಿ ನಾನು ತರಿಸಿದ್ದೀನಿ. ಇದ್ರ ಪ್ರೈಸ್ ಕೂಡ ನಾನು ಸೈಡಲ್ಲಿ ಮೆನ್ಷನ್ ಮಾಡಿರ್ತೀನಿ. ಎಸ್, ಎಷ್ಟಾಗುತ್ತೆ ಅಂತ ಅನ್ಕೊತೀನಿ. ನೋಡು, ಇಲ್ಲೆಲ್ಲ ಮುತ್ತುಗಳಿದೆ, ಆಮೇಲೆ ಇದು ತಾವರೆ ಮತ್ತು ಈ ಥರ ಇದೆ. ಸೊ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಇದರಲ್ಲಿ ಏನಿದೆ ಅಂತ ನನಗೂ ಗೊತ್ತಿಲ್ಲ. ನಾನು ಆ್ಯಕ್ಚುಲಿ ಏನೆಲ್ಲ ಗಣೇಶನ ಹಬ್ಬಕ್ಕೆ ಆರ್ಡರ್ಸ್ ಅಲ್ವಾ, ಸೊ ಆರ್ಡರ್ ಮಾಡಿರೋದು. ಸೊ ಲೆಟ್ಸ್ ನೋಡು ಏನಿದೆ ಅಂತಿದೆ ಅಂತ. ಸೊ ನೋಡಿ, ಇಷ್ಟ ಆದ ಇಟ್ಕೊಳ್ತೀನಿ, ಇಲ್ಲಕ್ಕೆ ರಿಟರ್ನ್ ಮಾಡ್ತೀನಿ. ನಿಮ್ಮ ಮುಂದೆ ನಾನು ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ನಾನು ಆ್ಯಕ್ಚುಲಿ ಈ ವಿಡಿಯೋಸ್ನೆಲ್ಲ ಸ್ವಲ್ಪ ದಿನದ ಮುಂದೆ ಮಾಡಿಟ್ಟಿದ್ದೆ. ಇನ್ನರ್ಧ ಮಾಡಬೇಕಿತ್ತು. ಅಂದರೆ ಎಲ್ಲ ಆರ್ಡರ್ಗಳು ಬಂದಾದಮೇಲೆ ಮಾಡಿದಾಯಿತು ಅಂತ ನಾನು ಬಿಟ್ಟಿದ್ದೆ. ಸೊ ಹಾಗಾಗಿ ಅಷ್ಟೇ. ನನಗೆ ಆ್ಯಕ್ಚುಲಿ ಇಷ್ಟ ಆಗಿಯೇ ತರಿಸಿದ್ದು ನಾನು ಇವನ್ನೆಲ್ಲ. ಸೊ ನೋಡಿ, ಬೇರೆಯವ್ರು ತರಿಸಿರೋದನ್ನು ಚೆಕ್ ಮಾಡಿಕೊಂಡು ಅದಾದಮೇಲೆ ನಾನು ಬುಕ್ ಮಾಡಿದ್ದೆ. ಸೊ ಒಂದು ಇದರಲ್ಲಿ ಬಂದೆ. ಇದ್ರದ್ದು ಎಷ್ಟು ಅಂತ ನಾನು ಸೈಡಲ್ಲಿ ಹಾಕ್ತೀನಿ ಆಯಿತಾ? ಸೊ ನಾನು ಸೈಡಲ್ಲಿ ಹಾಕ್ತೀನಿ. ಯೆಲ್ಲೋ ಯೆಲ್ಲೋ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ ಎಲೆಗಳಲ್ಲಿ ಪಿಂಕ್, ಯೆಲ್ಲೋ ಮತ್ತು ಪರ್ಪಲ್ ಇದೆ. ಯಾವುದೇ ಥರ ಹೂಗಳು ಬಂದಿದೆ. ಸೊ ಅದನ್ನೇ ನಾನು ತರಿಸಿದ್ದು. ನೋಡಿ, ಇಲ್ಲಿ ಒಂದು ಸೈಡ್ ಇದಾಯಿತು ಮತ್ತು ಇನ್ನೊಂದು ಸೈಡ್ ಇಟ್ಟಿದ್ದಾರೆ. ನಾನು ಇನ್ನೇನು ರಿಟರ್ನ್ ಮಾಡಿಲ್ಲ, ಹಾಗಾಗಿ ನಾನು ಹೇಗೆ ಹಿಡ್ಕೊಂಡು ತಂದು ಹಾಕ್ತಿದ್ದೀನಿ. ಎಸ್, ಬ್ಲೂ, ಮೈ ಫೇವ್ರೆಟ್ ಕಲರ್ ಬ್ಲೂ. ಸಾರಿ, ಇದು ಸಚ್ಚಿದೆ ಫೇವ್ರೆಟ್ ಕಲರು. ನಂದು ಸ್ಕೈ ಬ್ಲೂ ಆ್ಯಂಡ್ ಎಸ್ ಪರ್ಪಲ್. ಆ್ಯಕ್ಚುಲಿ ಇದು 4 ಕೂಡ ಐ ಥಿಂಕ್ ಇದು ಬಿಲೋ 200 ಇದೆ. ಸೊ ನಾನು ಇದನ್ನು ನಿಮಗೆ ಸೈಡಲ್ಲಿ ಮೆನ್ಷನ್ ಮಾಡ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ಸೊ ನನಗೆ ಇದಿಷ್ಟು ಇಷ್ಟ ಆಗಿದೆ, ನಾನು ಇಟ್ಕೊಳ್ತೀನಿ. ಇನ್ನೇನು ನಾನು ರಿಟರ್ನ್ ಅಂತ ಮಾಡೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಒಂದು ಏನು ಅಂತ ನೋಡುವ. ಕವರ್ ಒಂದು ಸೈಡ್ ಓಪನ್ ಆಗಿದೆ. ಇದನ್ನ ನಾನು
ತುಂಬ ಅಂದರೆ ತುಂಬಾ ಇಷ್ಟಪಟ್ಟು ಆ್ಯಂಡ್ ರಿವ್ಯೂ ನೋಡಿ ಬೇರೆದ್ರು ಹಾಕಿರೋದನ್ನು ರಿವ್ಯೂ ನೋಡಿಬಿಟ್ಟು ಪ್ಯಾಕಿಂಗ್ ಕೂಡ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದ್ರ ಕೆಳಗಡೆ ಇದಿತ್ತು ಅಂದರೆ ಕೆಳಗಡೆ ಪ್ಲಾಸ್ಟಿಕ್ ಹೊಡೆದು ಹೋಗ್ಬಾರ್ದು ಅಂತ. ಚೆನ್ನಾಗಿದೆ ಅಲ್ವಾ? ಸೊ ನಾವು ಗ್ರೀನ್ನೇ ಬೆಳೆಸೋಕ್ಕಾಗೋದಿಲ್ಲ. ಸ್ವಲ್ಪ ನನಗೆ ಫಸ್ಟ್ ಆಫ್ ಆಲ್ ನೇಚರ್ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ನಾನು ಏನು ಮಾಡಿದೆ ಅಂತಂದರೆ ಮೊನ್ನೆ ಮಹಾಸೇಲ್ ಇತ್ತಲ್ಲ, ಸೊ ಅವಾಗ ಎಲ್ಲದನ್ನು ನಾನು ಬುಕ್ ಮಾಡಿದ್ದು. ಇಲ್ಲಿ ನೋಡಿ ಒಂದು ಕಿತ್ಬಿಟ್ಟಿದೆ, ಬಟ್ ನೋ ಪ್ರಾಬ್ಲಮ್, ಇದನ್ನು ರಿಟರ್ನ್ ಹಾಕ್ಬೋದು ಇಲ್ಲೇ. ಎಸ್, ರೆಡಿ ಆಯಿತು. ಮಹಾಸೇಲ್ ಇತ್ತಲ್ವಾ, ಸೊ ಅವಾಗ ನಾನು ನೋಡಿ ಅಂದರೆ ತುಂಬ ದಿನದಿಂದ ನೋಡಿ ಲೈಕ್ ಕೊಟ್ಟು ಬಿಡ್ತಾ ಇದ್ದೆ. ಸೊ ನನಗೆ ಪ್ರೈಸು ಸ್ವಲ್ಪ ಕಡಿಮೆ ಬಂತು, ತೊಗೊಳ್ಬೇಕು ಅನ್ನಿಸ್ತು, ತೊಗೊಂಡೆ. ಇದ್ರ ಪ್ರೈಸ್ನ ನಾನು ಸೈಡಲ್ಲಿ ಮೆನ್ಷನ್ ಮಾಡಿರ್ತೀನಿ ಅಂತ. ಎಸ್, ಇದು ಕೂಡ ಇಷ್ಟ ಆಯಿತು. ಇದನ್ನು ಕೂಡ ನಾನು ರಿಟರ್ನ್ ಮಾಡೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಒನ್ ಮೇ ಬಿ ಅದೇ ಇರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಅದು ಅಥವಾ ಏನೋ ಗೊತ್ತಿಲ್ಲ, ಚೆಕ್ ಮಾಡ್ತೀನಿ. ಚೆಕ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಯಾಸ್, ಆ್ಯಕ್ಚುಲಿ ನಾನು 2 ತರಿಸಿದ್ದೀನಿ. ಎಷ್ಟು ಅಂದರೆ 2 ತರಿಸಿದ್ದೀನಿ. 2, 1, 2, ಇದು 2 ಇದೆ. ತೆಗೆದು ತೋರಿಸ್ಬಿಟ್ರೆ ಬೆಸ್ಟು, ಅಂದರೆ ನಿಮಗೂ ಕೂಡ ಕ್ವಾಲಿಟಿ ಗೊತ್ತಾಗುತ್ತೆ. ತೋರಿಸ್ತೀನಿ ಒಂದು ನಿಮಿಷ. ನಾನು ಇದನ್ನ ಏನಕ್ಕೆ 2 ತರಿಸಿದ್ದೀನಿ ಅಂತಂದರೆ, ಒಂದು ಆಫರಲ್ಲಿತ್ತು. ಆಫರಲ್ಲಿದ್ದರೂ ಕೂಡ ಅಮೌಂಟನ್ನು ಖರ್ಚು ಮಾಡೋ ಬದಲು ನಾನು ಒಂದೇ ತರಿಸ್ಬೋದಿತ್ತು. ಬಟ್ ಇವಾಗ ಎಂದಿದ್ರು ಅಮ್ಮನ ಮನೆಯಲ್ಲಿ ಅಂದರೆ ಅಪ್ಪಾಜಿಯವರು ಗಣೇಶನ ಕೂರಿಸ್ತಾರೆ ಅಲ್ವಾ. ಸೊ ಇಲ್ಲಿ ನನಗೂ ದೀಪಾವಳಿ ಆಟನ ಬೇಕು. ಆ್ಯಂಡ್ ಅವ್ರಿಗೂ ಕೂಡ ಒಂದು ಕೊಟ್ಟರೆ ಇತ್ತು, ಕಡಿಮೆ ಅಮೌಂಟಲ್ಲಿ ಕೂಡ ಇತ್ತು. ಸೊ ಹಂಗಾಗಿ ಕೊಟ್ಟರೆ ಇತ್ತು ಅಂತ ನಾನು ತರಿಸಿದ್ದೀನಿ. ನೋಡಿ ನಾನು ಯಾವ ಥರ ತೆಗಿತಿದ್ದೀನಿ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ಏನು ಗಂಡು ಆಗ್ತಾ ಇಲ್ಲ, ಸ್ಟ್ರಾಂಗ್ ಇದೆ ಇದು ಕ್ವಾಲಿಟಿ. ನನಗೆಲ್ಲ ಹೇಳಿದ್ದೀನಿ ಪಟ. ಪ್ಯಾಕಿಂಗ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ದಿಸ್ ಈಸ್ ಮೈ ಫೇವರೇಟ್. ಎಸ್, ಇದು 2 ಸೇರಿ 200 ಬಿಲೋ ಇದೆ. ಇಲ್ಲ ಅಂತಲ್ಲ, ನನಗೆ ಕನ್ಫರ್ಮ್ ಇದೆ ಇದು 200ಕ್ಕಿಂತ ಬಿಲೋ ಇದೆ. ನಾನು ಇಲ್ಲಿ ಸೈಡಲ್ಲಿ ಮೆನ್ಷನ್ ಮಾಡಿರ್ತೀನಿ. ಇದು ಇಷ್ಟು ತಟ್ಟೆ ಬರುತ್ತೆ. ಇಲ್ಲಿ ನಾವು ಒಂದು ಫ್ಲವರ್ನ ಹಾಕ್ಬೋದು. ಈ ಥರ ಏನಾದರೂ ಫ್ಲವರ್ನು ಕೂಡ ಹಾಕ್ಬೋದು. ಇಲ್ಲ ಬೇಡ ಅಂದರೆ ನಾವು ಇಲ್ಲಿ ಪಂಕ್ತಿಗಳನ್ನ ಕೂಡ ಹಚ್ಕೋಬೋದು. ನನಗೆ ಇಷ್ಟ ಆಯಿತು. 2 ಬಂದಿದೆ, ಒಂದು ಅಲ್ಲಿ ಕೊಟ್ಟು ಕಳಿಸ್ತೀನಿ, ಒಂದನ್ನು ನಾನು ಇಟ್ಕೊಳ್ತೀನಿ. ಸೊ ಇದೆರಡು ಸೇರಿ ಬಂದಿದೆ. ನಿಮಗೆ ಪ್ರೈಸ್ನ ನಾನು ಮೆನ್ಷನ್ ಮಾಡ್ತೀನಿ. ಓಕೆ, ಸೊ ಅದಕ್ಕೆ. ಆ್ಯಂಡ್ ಇದೊಂದು ಡೆಕೋರೇಟ್. ಆ್ಯಕ್ಚುಲಿ ಇದು ಚಿಕ್ಕದು ಬಂದಿದೆ, ಗೊತ್ತಿಲ್ಲ, ನಾನು ರಿಟರ್ನ್ ಮಾಡ್ತೀನಿ ಏನೋ ಗೊತ್ತಿಲ್ಲ, ನೋಡೋಣ. ಎಸ್, ಇದು ಈ ಥರ ಇಲ್ಲಿ ಯಾವುದಾದ್ರೂ ಪಾಟ್ ಅಥವಾ ಏನಾದರೂ ಫ್ಲವರ್ನ ಇಟ್ಬಿಟ್ಟು ಈ ಥರ ಶೋಕೇಸಲ್ಲಿ ಈ ಥರ ಇಡ್ಲಿಕ್ಕೆ ಅಷ್ಟೇ. ಓಕೆನಾ? ಇದು ಕೂಡ 2 ಬಂದಿದೆ. ಇದನ್ನು ನಾನು ಅಲ್ಲಿಗೊಂದು ಇಲ್ಲಿಗೊಂದು ಆಗುತ್ತೆ ಅಂತಲೇ ತರಿಸಿರೋದು. ಸೊ ಇದು ಕೂಡ 2 ಬಂದಿದೆ. ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ. ಬಟ್ ಇದು ಚಿಕ್ಕದು ಬಂದಿದೆ. ನಾನು ಅಂದ್ಕೊಂಡ್ರೆ ಇದು ಸ್ವಲ್ಪ ದೊಡ್ಡದು, ಅಟ್ಲೀಸ್ಟ್ ನಮ್ಮ ಕೈ ಅಗಲನಷ್ಟಾದರೂ ಬರುತ್ತೆ ಅಂತ. ಇದು ಚಿಕ್ಕದು ಬಂದಿದೆ. ನೋಡ್ತೀನಿ, ಸಚ್ಚಿಗೆ ಕೇಳ್ತೀನಿ. ಸಚ್ಚಿ ಆಲ್ರೆಡಿ ಬೈತಿದ್ದಾರೆ, ಏನು ಡೈಲಿ ನಿಂಗೆ ಬಂದೇ ಬರುತ್ತೆ ಪಾರ್ಸಲ್ಲು, ಅದೆಷ್ಟು ದುಡ್ಡು ಖರ್ಚು ಮಾಡೋಕತ್ತಿ ಏನೋ ಹಂಗೆ ಅಂತ ಬೈತಿರ್ತಾರೆ. ಆದ್ರೂ ನಾನು ಏನು ಮಾಡಿದ್ರು ನಮ್ಮ ಮನೆಗೋಸ್ಕರ ಮಾಡೋದು, ನನಗೆ ಅಂತ ಏನು ಮಾಡ್ಕೊಳ್ಳೋದಿಲ್ಲ. ಇದನ್ನ ಸಚ್ಚಿಗೆ ಕೇಳ್ತೀನಿ, ಅವ್ರು ಇಷ್ಟಪಟ್ಟರೆ. ಅಂದರೆ 2 ಬಂದಿದೆ, ಇದು ಒಂದಂತೂ ಅಲ್ಲ, 2 ಬಂದಿದೆ. ಬಟ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಇಲ್ಲಿ ನೋಡ್ತಾ ಇದ್ದೀರಾ, ಕ್ವಾಲಿಟಿ ಕೂಡ ಚೆನ್ನಾಗಿದೆ. ನೋಡ್ತೀನಿ, ಸಚ್ಚಿ ಇರಲಿ ಇಟ್ಕೊ ಅಂತಂದರೆ ಮನೇಲೇ ಇರಲಿ. ಇದಕ್ಕೆ ಇನ್ನೊಂದು ಯಾವುದಾದ್ರೂ ಪಾಟು ಅಥವಾ ಫ್ಲವರ್ನ ಏನಾದರೂ ಹಾಕಿಡ್ತೀನಿ. ಇನ್ ಕೇಸ್ ಅವರು ಕೂಡ ಬೇಡ ಅಂದರೆ ರಿಟರ್ನ್ ಮಾಡ್ತೀನಿ. ನಾ ಸ್ಟಾರ್ಟಿಂಗ್ ಹೇಳಿದ್ದೆ ವಿಡಿಯೋನ ಮೊದಲು ಮಾಡಿ ಇಟ್ಕೊಂಡಿದ್ದೆ ಅಂತ. ಅಂದರೆ ಹಿಂದೆ ಮುಂದೆ ಪ್ರಾಡಕ್ಟ್ಗಳು ಅಂದ್ರೆ ಡೆಲಿವರಿ ಕೊಟ್ಟರೆ ಹಂಗಾಗಿ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಅದಕ್ಕೆ ನಾನು ಎಲ್ಲನೂ ಸೇರಿ ಒಟ್ಟಿಗೆ ಹಾಕಾಕತ್ತಾನೆ. ಅದು ಬೇರೆ ಹಬ್ಬ ನೇರದಕ್ಕೆ. ಇದು ವುಡನ್ ವಾಲ್ ಸೆಟ್. ಇದು ಇಲ್ಲಿ ನಾವು ಟಿವಿ ಶೋಕೇಸ್ ಥರ ಮಾಡ್ಕೋತೀವಲ್ಲ, ಆ ಥರ ವುಡನ್ ವಾಲ್ ಸೆಟ್ಟು. ಬಟ್ ನಾನು ಇದನ್ನು ಇವಾಗ ಓಪನ್ ಮಾಡೋಕ್ಕೆ ಮನಸ್ಸಾಗ್ತಿಲ್ಲ, ಹಾಗಾಗಿ ಇದನ್ನ ಹಾಗೆ ಎತ್ತಿಡ್ತಿದ್ದೀನಿ. ಬಟ್ ಕ್ವಾಲಿಟಿ ಚೆನ್ನಾಗಿದೆ, ಯಾಕಂದರೆ ನಾನು ಮೇಲ್ಗಡೆನೇ ಸ್ವಲ್ಪ ಬಡ್ದು ನೋಡಿದೆ, ಕ್ವಾಲಿಟಿ ಚೆನ್ನಾಗಿತ್ತು, ಹಾಗಾಗಿ ಅಷ್ಟೇ.
ಸದ್ಯಕ್ಕಂತೂ ಯೂಸ್ ಇಲ್ಲ, ಪ್ರೈಸ್ ಕಡಿಮೆ ಇದೆ ಅಂತ ತರಿಸ್ಕೊಂಡೆ, ಮುಂದೆ ಯೂಸ್ ಆಗುತ್ತೆ ಅಂತ. ಆ್ಯಂಡ್ ಇವಾಗ ಹಾಕ್ತಿದ್ದೀನಲ್ಲ ಸ್ಕ್ರೀನ್ಶಾಟು ನೋಡ್ಕೋಬೋದು. ಜಸ್ಟ್ 190 ಇದೆ. ನೆಕ್ಸ್ಟ್ ಒಂದು ತೋರಿಸ್ತಾ ಇದ್ದೀನಿ. ಇದು ಕೂಡ ವಾಲ್ ಹ್ಯಾಂಗರ್ ಆಗಿರ್ಬೋದು ಅಥವಾ ಸ್ಟಿಕ್ ಮಾಡೋದು, ಇದು ಕೂಡ ವುಡನ್ದೇ ಕೂಡ ಆಗಿದೆ. ಅಂದರೆ ಹ್ಯಾಂಗಿಂಗ್ ಥರ ಬರುತ್ತಲ್ಲ ವುಡನ್ದು, ಸೊ ಅದನ್ನು ನಾವು ಸ್ಟಿಕ್ ಕೂಡ ಮಾಡ್ಬೋದು, ಇಲ್ಲಾಂದರೆ ನಾವು ಹ್ಯಾಂಗಿಂಗ್ ಥರನೂ ಹಾಕ್ಕೋಬೋದು. ಇದು ಕೂಡ ಜಾಸ್ತಿ ಏನು ಅಮೌಂಟ್ ಇಲ್ಲ, ತುಂಬ ಚೆನ್ನಾಗಿತ್ತಿದು. ಬ್ಲ್ಯಾಕ್ ಆಗಿರ್ಬೋದು ಅಥವಾ ಇವಾಗ ವುಡನ್ ಕಲರ್ ಇರುತ್ತಲ್ಲ ಆ ಥರ ಕಾಂಬಿನೇಷನಲ್ಲಿ ಇತ್ತು. ಎರಡು ಸೈಡಿಂದನೂ ಹಾಕೋಕ್ಕೆ ಚೆನ್ನಾಗಿತ್ತು. ನಂಗೆ ತುಂಬ ಇಷ್ಟ ಆಗಿ ಜಸ್ಟ್ 33 ರುಪೀಸ್ಗೆ ಇತ್ತು. ಆ್ಯಕ್ಚುಲಿ ಅದು 6 ಪೀಸಸ್ ಇತ್ತು. ತೆಳುವಾಗಿದ್ದರೂ ಕೂಡ ನಾವು ವಾಲ್ಗೆ ಹಾಕೋದಲ್ವಾ, ಹ್ಯಾಂಗ್ ಮಾಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇಷ್ಟಪಟ್ಟು ತರಿಸಿದ್ದೀನಿ, ಕಡಿಮೆ ಅಮೌಂಟ್ ಇದೆ ಅಂತ. ಬಟ್ ಇದನ್ನು ಕೂಡ ನಾನು ಇವಾಗ ಯೂಸ್ ಮಾಡ್ತಾ ಇಲ್ಲ, ಎತ್ತಿಡ್ತಾ ಇದ್ದೀನಿ. ನೆಕ್ಸ್ಟ್ ನನಗೆ ಯೂಸ್ ಇದೆ ಇದು, ಹಾಗಾಗಿ ಇವಾಗ ಎತ್ತಿಡ್ತಾ ಇದ್ದೀನಿ. ಪ್ರೈಸ್ ಕಡಿಮೆ ಇದೆ ಅಂತ ತರಿಸಿದೆ ಅಷ್ಟೇ. ಆ್ಯಂಡ್ ಇವಾಗ ನೆಕ್ಸ್ಟ್ ಒಂದು ತೋರಿಸ್ತಾ ಇದ್ದೀನಿ ನಾನು. ಆಗಲೇ ನಿಮಗೆ ಒಂದು 2 ಆರತಿ ಪಂಕ್ತಿ ಥರ ಅಂದರೆ ಫ್ಲವರ್ನು ಕೂಡ ಹಾಕಿಡ್ಬೋದು, ಹಾಗೆ ದೀಪನೂ ಹಚ್ಕೋಬೋದು ಅಂತ ಹೇಳಿದ್ನಲ್ಲ, ಅದೇ ಥರ ಇದು ಸ್ವಲ್ಪ ಡಿಫ್ರೆಂಟಾಗಿ ಸ್ಟೈಲು ಅಂದರೆ ಡಿಸೈನ್ ಇತ್ತು. ಅದು ಎಲ್ಲದೂ ಪಣತೆಗಳಿದ್ವು. ಇದು ಮಧ್ಯ ಕೆಲವೊಂದು ಲೀವ್ಸ್ ಬಂದು ಆಮೇಲೆ ಪಣತೆ ಬಂದಿದೆ. ಹಂಗೆ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ. ಇದಕ್ಕೂ ನಾನು ಜಾಸ್ತಿ ಅಮೌಂಟ್ ಕೊಟ್ಟಿಲ್ಲ, 154 ರುಪೀಸ್ ಅಷ್ಟು ಕೊಟ್ಟಿರೋದು. ಇದು ನನಗೆ ಯೂಸ್ ಇದೆ, ಹಾಗಾಗಿ ತರಿಸ್ಕೊಂಡೆ. ಆ್ಯಂಡ್ ನೆಕ್ಸ್ಟ್ ಒನ್ ನೋಡೋಣ ಏನಂತ. ಇದು ನನಗೇನಂತ ಗೊತ್ತಾಗ್ತಿಲ್ಲ, ಸ್ವಲ್ಪ ಭಾರ ಇದೆ, ಅದಕ್ಕೆ ಇವಾಗ ನಾನೇ ತೆಗಿತಿದ್ದೀನಿ. ಇದನ್ನು ನಾನು ನಿಜವಾಗ್ಲೂ ತುಂಬಾ ಇಷ್ಟಪಟ್ಟು ತೊಗೊಂಡೆ, ಯಾಕಂದರೆ ತುಂಬ ಕಡಿಮೆ ಪ್ರೈಸಲ್ಲಿತ್ತು. ಜಸ್ಟ್ 137 ರುಪೀಸಿಗೆ 6 ಪೀಸಸ್ ಸಿಗ್ತಾ ಇತ್ತು ಇದು, ಹಾಗಾಗಿ ನಾನು ತರಿಸ್ಕೊಂಡೆ. ಅಲ್ಲಲ್ಲಿ ಸ್ವಲ್ಪ ಜಾಗ ಇರೋ ಮನೆ ಕಡೆ ಎಲ್ಲ ಮೂಲೆಯಲ್ಲಿ ಅಥವಾ ಕಿಟಕಿ ಸಂದೆ ಹತ್ರ ಕಿಚನಲ್ಲಿ ಕೂಡ ಇಟ್ಕೊಳಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಇದನ್ನ ನಾನು ವಿಶಾಲ್ ಮಾರ್ಟ್ ಆಗಿರ್ಬೋದು ಇಲ್ಲ ಸ್ಮಾರ್ಟ್ ಬಜಾರಲ್ಲಿ ತೊಗೊಂಡಿದ್ದೀನಿ. 99 ರುಪೀಸ್ಗೆ 2 ಕೊಟ್ಟಿದ್ರು, ಅದು ಕೂಡ ಒಳ್ಳೆ ಪ್ರೈಸ್ನೇ ಇಲ್ಲ ಅಂತಲ್ಲ. ಇದು ಕೋಂಬೋ ಸೆಟ್ಟಲ್ಲಿ ಒಂದು ಮಹಾ ಸೇಲ್ ಆಫರಲ್ಲಿ ಸಿಗ್ತಾ ಇತ್ತು, ಹಾಗಾಗಿ ನಾನು ತೊಗೊಂಡಿದ್ದು. 6ಗೆ ಅಂತ ಲೆಕ್ಕ ಹಾಕಿ 137 ರುಪೀಸಿಗೆ 6 ಪೀಸ್ ಅಂದರೆ ಎಷ್ಟು ಕಡಿಮೆ. ಹಾಗೆ ಕ್ವಾಲಿಟಿ ಕೂಡ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ನಾನು ಅದಕ್ಕೆ ಪದೇ ಚೆಕ್ ಮಾಡಿ ನೋಡ್ತಾ ಇದ್ದೆ. ಕೆಳಗಡೆ ಸಿಮೆಂಟ್ ಏನಾದರೂ ಹಾಳಾಗಿದೆಯೋ ನಂದು ಪ್ರತಿಯೊಂದನ್ನು ಚೆಕ್ ಮಾಡ್ತಿದ್ದೆ ನಾನು. ನಿಜ ನನಗಿದು ಭಾಳ ಅಂದರೆ ಭಾಳ ಇಷ್ಟ ಆಯಿತು. ಜಸ್ಟ್ 137 ರುಪೀಸಿಗೆ 6 ಅಂದರೆ ಹಾಗಾಗಿ ನನಗೆ ಇಷ್ಟ ಆಗಿದ್ದು. ಆ್ಯಂಡ್ ಇದು ನೆಕ್ಸ್ಟ್ ಒನ್ ನೋಡೋಣ ಬನ್ನಿ ಇದೇನಂತ. ಇದು ಆ್ಯಕ್ಚುಲಿ ಗ್ರೀನ್ ಮ್ಯಾಟ್ಸು. ಇದನ್ನು ನಾನು ಲೋಕಲ್ ನಮ್ಮ ವಿಶಾಲ್ ಮಾರ್ಟ್ ಆಗಿರ್ಬೋದು ಅಥವಾ ಸ್ಮಾರ್ಟ್ ಬಜಾರಲ್ಲಿ 99 ರುಪೀಸಿಗೆ 1 ಪೀಸ್ನ ತೊಗೊಂಬಂದಿದ್ದೆ. ಬಟ್ ಇದು ತುಂಬಾ ಕಡಿಮೆ ಪ್ರೈಸಲ್ಲಿತ್ತು, ಹಾಗಾಗಿ 2 ನಾನು ತರಿಸ್ಕೊಂಡಿದ್ದೀನಿ. 117ಗೆ 2 ಸಿಗ್ತಾ ಇತ್ತು, ಹಾಗಾಗಿ ನಾನು ಇದೆರಡನ್ನು ನಾನು ತರಿಸ್ಕೊಂಡೆ. ಯೂಸ್ ಆಗುತ್ತೆ, ಇವಾಗಿಲ್ಲ ಅಂದ್ರೆ ನೆಕ್ಸ್ಟ್ ಯೂಸ್ ಆಗುತ್ತೆ. ಇವಾಗ ಕಡಿಮೆ ಪ್ರೈಸ್ ಐತೆ ಅಂತ ತರಿಸ್ಕೊಂಡ್ಬಿಟ್ಟೆ. ನೆಕ್ಸ್ಟ್ ನಾನು ಮತ್ತೆ ಗಣೇಶನಿಗೆ ಅಂತಲೇ ತರಿಸಿರೋದು. ಇದು ಆರ್ಟಿಫಿಷಿಯಲ್ ಫ್ಲವರ್ಸು, ಅಂದರೆ ಚೆಂಡು ಹೂವು ಥರ ಬರುತ್ತಲ್ಲ, ಯೆಲ್ಲೋ ಮತ್ತು ಆರೆಂಜ್ ಕಲರಲ್ಲಿ. ಸೊ ಹಾಗಾಗಿ ನಾನು ತರಿಸ್ಕೊಂಡೆ. ಇದು 252 ರೂಪಾಯಿಗೆ 3 ಪ್ಯಾಕಲ್ಲಿ. ಪ್ರತಿ ಪ್ಯಾಕಿಗೂ 5 ಪೀಸ್, ಹಂಗೆ ಒಂದೊಂದು ಪೀಸ್ ಕೂಡ 5 ಪೀಟ್ ಇತ್ತು. ಸೊ ಇದನ್ನು ನಾನು ಚೆಕ್ ಮಾಡಿ ಕೆಳಗಡೆ ಯಾರು ಕಸ್ಟಮರ್ ತೊಗೊಂಡಿರ್ತಾರೆ ಅದನ್ನ ರಿವ್ಯೂನೆಲ್ಲ ನೋಡಿಕೊಂಡೆ ನಾನು ಆಮೇಲೆ ತೋರಿಸ್ಕೊಂಡಿರೋದು. ಇದು 252 ಕೂಡ ಆದ್ರೂ ಕೂಡ ಇದು ಯೂಸ್ ಆಗುತ್ತೆ. ಏನಕ್ಕಂತಂದರೆ ಜಸ್ಟ್ ಈ ಗಣೇಶನ ಹಬ್ಬ ಅಂತ ಅಲ್ಲ, ನೆಕ್ಸ್ಟ್ ಏನೋ ಮನೇಲಿ ಫಂಕ್ಷನ್ ಇರಲಿ, ಯಾವುದೋ ಹಬ್ಬ ಹುಣ್ಣಿಮೆ ಇರಲಿ, ಇವಾಗ ಅದನ್ನು ಸರಿಯಾಗಿ ಹತ್ತಿಕ್ಕಿ ಫುಲ್ ಫ್ಯಾಕ್ ಮಾಡಿ ಚೆಂದ ಕಳಿಸಿರೋದು. ಹಾಗಾಗಿ ಅದೆಲ್ಲ ಸ್ವಲ್ಪ ಮೆತ್ತಗೆ ಮೆಲ್ಟ್ ಆದ ಥರ ಕಾಣಿಸಾಕತ್ತೈತಿ. ಬಟ್ ಅದನ್ನ ಸ್ವಲ್ಪ ಗಾಳಿಗೆ ಇಟ್ಟು ಸ್ವಲ್ಪ ನಾವೇ ಅದನ್ನ ಗಾಳಿಗೆಲ್ಲ ತೂರಾಡಿ ಸ್ವಲ್ಪ ಚೆನ್ನಾಗಿದು ಮಾಡಿದರೆ ಅದು ಮತ್ತೆ ಸರಿ ಆಕತಿ. ಕಡಿಮೆ ಅಂದರೂ ನನಗಿದು ಒಂದು 15 ಪೀಸ್ ಸಿಕ್ತು. 1 ಪ್ಯಾಕಲ್ಲಿ 5 ಪೀಸ್ ಅಂತಂದ್ರೂ ಕೂಡ 3 ಪ್ಯಾಕಲ್ಲಿ 15 ಪೀಸ್ ಸಿಕ್ತು. ಇದರೊಟ್ಟಿಗೆ ನಾನು ಇನ್ನೂ ಒಂದನ್ನು ಆರ್ಡ್ರ್ ಮಾಡಿದ್ದೆ. ಅದು ಕೆಳಗಡೆ ಫ್ಲವರಿನ ಬೀಡ್ಸ್ ಇತ್ತು, ಅದನ್ನು ನಾನು ಈಗ ನಿಮ್ಗೆ ತೋರಿಸ್ತೀನಿ. ಲಾಸ್ಟಲ್ಲಿ ನಾನು ಯಾವುದು ರಿಟರ್ನ್ ಮಾಡಿದೆ, ಹಂಗೆ ಯಾವುದು ಯೂಸ್ ಆಗಲಿಲ್ಲ ಅದನ್ನು ಕೂಡ ತೋರಿಸ್ತೀನಿ. ರಿಟರ್ನ್ ಮಾಡಿದ್ರು ಅಮೌಂಟ್ ಏನೋ ಬಂದತಿ. ನಾವೆಲ್ಲ ರಿವಿಲ್ ನೋಡಿ ತೊಗೊಂಡ್ರು ಕೆಲವೊಂದು ಸರಿ ಅದೇನು ಗೂಡ್ಸ್ ಕಡೆಯಲ್ಲಿ ಇಟ್ಕೊಂಬರ್ಬೇಕಾದ್ರೆ ಅಥವಾ ಪಾರ್ಸಲ್ ಮಾಡಬೇಕಾದ್ರೆ ಏನೋ ಒಂದು ಮಿಸ್ಟೇಕಾಗಿ ಎಲ್ಲಾದರೂ ಸ್ಕ್ರ್ಯಾಚಸ್ ಆಗಿಬಿಟ್ಟಿರ್ತಾವೆ, ಹಾಗಾಗಿ ನಾವು ರಿಟರ್ನ್ ಮಾಡಿರ್ತೀವಿ. ಅದು ಬಿಟ್ಟರೆ ಏನೂ ಇಲ್ಲ. ಈಗ ನಾನು ಕೆಳಗಡೆ ಬೀಡ್ಸ್ ಇರೋದಿತ್ತು ಅಂತ ಹೇಳಿದ್ನಲ್ಲ, ಅದು ಜಸ್ಟ್ 5 ಬಂದಿದೆ ಅಷ್ಟೇ. ಇದು 1 ಪ್ಯಾಕಲ್ಲಿ 5 ಬಂದಿದೆ, ಇದಕ್ಕೆ 248 ಕೊಟ್ಟೆ. ಇದು ಸ್ವಲ್ಪ ಕಾಸ್ಟ್ಲಿ ಆಯಿತು, ಬಟ್ ಇದು ಎಷ್ಟು ಉದ್ದ ಇದೆ ಅಂದರೆ ಒಂದು 5 ಫೀಟ್ ಉದ್ದ ಇತ್ತು. ಹಾಗಾಗಿ ನಾನು ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ಕೆಳಗಡೆ ಫ್ಲವರ್ ಬೀಡ್ಸ್ ಇತ್ತಲ್ಲ ಚೆನ್ನಾಗಿ ಕಾಣಿಸ್ತೈತೆ ಅಂತಂದು ನಾನು 248 ರೂಪಾಯಿ ಕೊಟ್ಟು 5 ಪೀಸನ್ನು ತೊಗೊಂಡಿದ್ದೀನಿ. ಅಂದ್ರೆ ಒಂದಕ್ಕೂ 50 ರೂಪಾಯಿ ಬಿದ್ದಂಗೆ ಇಲ್ಲ, ಆಚೆ ಕಡೆನೂ ಹೆಚ್ಚು ಕಮ್ಮಿ ಅಷ್ಟೇ ಬೀಳ್ಸುತ್ತೆ ಅನಿಸ್ತತಿ. ಆದ್ರೆ ಯೂಸ್ ಐತೆ, ಅದೇನು ವೇಸ್ಟ್ ಆಗೋಂಗಿಲ್ಲ. ನೋಡ್ರಿ ಕೆಳಗಡೆ ಹೀಗಿರೋದ್ರಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ, ಹಾಗಾಗಿ ನಾನು ಅದಕ್ಕೆ ಇನ್ವೆಸ್ಟ್ ಮಾಡಿರೋದು. ನೆಕ್ಸ್ಟ್ ಇದು 3 ಪ್ಯಾಕನ್ನು ತೆಗೆದು ನಾನು ಇವಾಗ ಜೋಡಣೆ ಮಾಡಿ ಮತ್ತೆ ನೆಕ್ಸ್ಟ್ ತೆಗೆದಿಡ್ತಾ ಇದ್ದೀನಿ.
ಈಗ ನಾನು ಎಷ್ಟೋ ಸರಿ ಅಡುಗೆ ಮಾಡಬೇಕಾದ್ರೆ ನಿಂಗೆ ಆಯಿಲ್ ಬಾಕ್ಸ್ನೆಲ್ಲ ತೋರಿಸಿದ್ದೆ ನಿಮ್ಗೆ, ಅದನ್ನು ನಾನು ಇವಾಗ ನಿಮ್ಗೆ ತೋರ್ಸಾಕತ್ತೀನಿ. ಇದನ್ನು ನಾನು ಕೊಂಬೋ ಫ್ಯಾಕಲ್ಲಿ ತೊಗೊಂಡಿದ್ದು. ಇದಕ್ಕೆ ಅಮೌಂಟ್ ಎಷ್ಟು ಕೊಟ್ಟೆ ಅಂದರೆ 157 ರೂಪಾಯಿಗೆ 2 ತೊಗೊಂಡಿದ್ದು. ಇದು ಚೆನ್ನಾಗಿ ಬಂದಿದೆ. ಆ್ಯಂಡ್ ನಾ ಇವಾಗಿನ ತೋರಿಸಿದ್ರಲ್ಲ ಸ್ವಲ್ಪ ಇದು ಕ್ವಾಲಿಟಿ ಸರಿ ಇರಲಿಲ್ಲ ಆ್ಯಂಡ್ ಒಂದು ಸ್ಕ್ರ್ಯಾಚ್ ಕೂಡ ಆಗಿತ್ತು, ಹಾಗಾಗಿ ರಿಟರ್ನ್ ಬಿಟ್ಟೆ. ಇದು 8 ಪೀಸ್ ಬಂದಿದೆ. ಎಷ್ಟು ಅಮೌಂಟ್ ಅಂದ್ರೆ ಸ್ಕ್ರ್ಯಾಚ್ ಆಗಿರೋದು ಕೂಡ ನಾನು ನಿಮ್ಗೆ ಹಾಕಾಕತ್ತೀನಿ, ಹಾಗಾಗಿ ನಾನು ರಿಟರ್ನ್ ಮಾಡಿದೆ. ಹಂಗೆ ಇದಕ್ಕೆ ನಾನು ಇದು ಸ್ವಲ್ಪ ಕಾಸ್ಟ್ಲಿ ಆಯಿತು, 257 ಏನೋ ಕೊಟ್ಟೆ. ಅದನ್ನ ಮೇಲೆ ಅಪ್ಲೋಡ್ ಮಾಡಿದ್ದೀನಿ ಫೋಟೋ ನೋಡಿರಿ. ಅದು ಇನ್ಕಂಪ್ಲೀಟ್ ಆಗಿಬಿಡ್ತು, ಗ್ಲಾಸ್ ಬೌಲೋ ಬಂದಿರಲಿಲ್ಲ, ಹಾಗಾಗಿ ರಿಟರ್ನ್ ಮಾಡಿದೆ. ಅದು ಬಿಟ್ಟರೆ ಮಿಕ್ಕಿದ್ವೆಲ್ಲ ಚೆನ್ನಾಗಿತ್ತು. ಸೊ ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅನಿಸುತ್ತೆ. ಇದೇ ಥರ ನಾನು ಒಳ್ಳೊಳ್ಳೆ ವೀಡಿಯೋಸ್ನ ಹಾಕ್ತಾ ಇರ್ತೀನಿ. ನೀವು ಕೂಡ ತಿಳಿಸಿ ಯಾವ ಥರ ವೀಡಿಯೋಸ್ ಬೇಕು ಅಂತಂದು. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಪ್ರೆಸ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ, ಸಜೆಷನ್ ನೀಡ್ತಾಯಿರಿ. ಎಲ್ಲಾದರೂ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಸಾರಿ. ಹೀಗೆ ವಾಚ್ ಮಾಡ್ತಾಯಿರಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.